ಶಿವಕುಮಾರ ಶ್ರೀಗಳು ಕಾಯಕ ತತ್ವದ ಮಹಾನ್ ಸಂತ. ದಾಸೋಹ ಹುಣ್ಣಿಮೆಯಲ್ಲಿ ಗುರುನಮನ. ಮನಸೂರೆಗೊಂಡ ಎಸ್ ಜಾನಕಿ ನಾದನಮನ. ತ್ರಿವಿಧ ದಾಸೋಹದ ಮೂಲಕ ಇಡೀ ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿದ ಕರ್ನಾಟಕ ರತ್ನ ಪದ್ಮಭೂಷಣ ನಡೆದಾಡಿದ ದೇವರು ಸಿದ್ದಗಂಗಾ ಮಠದ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಕಾಯಕ ತತ್ವ ಸಾರಿದ ಮಹಾನ್ ಸಂತ ಎಂದು ಲಯನ್ ಸಂಸ್ಥೆ ಅಧ್ಯಕ್ಷ ಕೆಟಿ ಹನುಮಂತು ಹೇಳಿದರು. ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯ ಪರಮಪೂಜ್ಯ ಡಾ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಕಾಯಕ ಯೋಗಿ ಫೌಂಡೇಶನ್, ಕನ್ನಿಕಾ ಶಿಲ್ಪ ನವೋದಯ ಟ್ರಸ್ಟ್, ಪ್ರತಿಭಾಂಜಲಿ ಸುಗಮ ಸಂಗೀತ ಸಂಸ್ಥೆ ಆಯೋಜಿಸಿದ್ದ ನಿಜ ಶರಣ ಹಡಪದ ಅಪ್ಪಣ್ಣ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಜನ್ಮ ದಿನಾಚರಣೆ ಹಾಗೂ ಎಸ್ ಜಾನಕಿ ಸಂಸ್ಮರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಾತಿ ಧರ್ಮಗಳ ಬೇಲಿಯನ್ನು ಕಿತ್ತೆಸೆದು ತಮ್ಮ 111 ವರ್ಷಗಳ ಕಾಲ ಅನ್ನ, ವಿದ್ಯೆ, ಆಸರೆಯನ್ನ ಎಲ್ಲ ಸಮುದಾಯದ ಬಡ ಮಕ್ಕಳಿಗೂ ನೀಡಿ ಶಿಕ್ಷಣ ಕ್ರಾಂತಿಯ ಮೂಲಕ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಿದ ಪೂಜ್ಯ ಸಿದ್ದಗಂಗಾ ಶ್ರೀಗಳು ಎಂದೆಂದಿಗೂ ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಅವರ ತತ್ವ, ಆದರ್ಶಗಳು ಅನುಕರಣೀಯವಾಗಿವೆ ಎಂದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕನ್ನಿಕಾ ಶಿಲ್ಪ ನವೋದಯ ಟ್ರಸ್ಟ್ ಅಧ್ಯಕ್ಷೆ ಡಾ ಎಚ್ಆರ್ ಕನ್ನಿಕಾ, ಸಂಗೀತ ಲೋಕದ ಮಹಾನ್ ಸಾಧಕಿ ಎಸ್ ಜಾನಕಿ ಅಮ್ಮನವರ ಸುಶ್ರಾವ್ಯ ಕಂಠದಲ್ಲಿ ಎಂತಹ ಕಲ್ಲು ಹೃದಯವನ್ನು ಕರಗಿಸುವ ಶಕ್ತಿ ಇದೆ. ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅವರ ಹಾಡುಗಳು ಸದಾ ಜನರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿವೆ ಎಂದು ಭಾವುಕರಾಗಿ ನುಡಿದರು. ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಸ್ವೀಕರಿಸಿದ ಸಮಾಜ ಸೇವಕ ಹೊನ್ನಾವರ ಪುಟ್ಟರಾಜು ಮಾತನಾಡಿ, ಇಡೀ ಮನುಕುಲವನ್ನೇ ಪರಿವರ್ತಿಸುವಂತಹ ಶಕ್ತಿಯನ್ನು ಹೊಂದಿದ್ದ ಪೂಜ್ಯ ಸಿದ್ದಗಂಗಾ ಶ್ರೀಗಳ ಹೆಸರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸದಾ ಹಸಿರಾಗಿರುವಂತೆ ಉದ್ಯಾನವನದ ನಿರ್ವಹಣೆ ಮಾಡುತ್ತಿರುವ ಕಾಯಕ ಯೋಗಿ ಫೌಂಡೇಶನ್ ಕಾಯಕ ಶ್ಲಾಘನೀಯ. ಇಂದಿನ ದಿನಮಾನದಲ್ಲಿ ಸಮಾಜ ಸೇವೆ ಮಾಡುವವರನ್ನ ಅನುಮಾನದಿಂದ ನೋಡುವ ಪರಿಸ್ಥಿತಿ ಬಂದಿದೆ. ಆದರೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಎಂಬ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಯಶಸ್ಸು ಸಾಧ್ಯ ಎಂದರು. ದಾಸೋಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಜಿ ಉಷಾರಾಣಿ, ಹಸಿದು ಬಂದವರಿಗೆ ಅನ್ನ ನೀಡುವುದೇ ಧರ್ಮ ಎಂಬುದನ್ನು ಸಾರಿದ ಸಿದ್ದಗಂಗಾ ಶ್ರೀಗಳ ಶುಭನಾಮದಲ್ಲಿ ಪ್ರತಿ ಹುಣ್ಣಿಮೆಯಲ್ಲೂ ದಾಸೋಹ ನೀಡಿ ಕಾಯಕತ್ವದ ಸಂದೇಶವನ್ನು ಸಾರುತ್ತಾ ಬಂದಿರುವುದು ಮಾದರಿಯ ಕೆಲಸವಾಗಿದೆ. ದಾಸೋಹದ ಜೊತೆಗೆ ಎಸ್ ಜಾನಕಿಯವರ ಸಂಗೀತ ರಸದೌತಣವನ್ನ ಉಣಬಡಿಸಿರುವ ಕಲಾವಿದರ ಶ್ರಮ ಸಾರ್ಥಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಸಿದ್ದಗಂಗಾ ಶ್ರೀಗಳ ಪುತ್ಥಳಿಗೆ ಗಣ್ಯರು ವಿಶೇಷ ಪೂಜೆ ಸಲ್ಲಿಸಿ ಗುರು ನಮನ ಸಲ್ಲಿಸಿದರು. ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಕಲಾವಿದರು ಎಸ್ ಜಾನಕಿಯವರ 88 ಚಲನಚಿತ್ರಗಳ ಪಲ್ಲವಿಯನ್ನ ಸುಶ್ರಾವ್ಯವಾಗಿ ಹಾಡಿ ಜನಮನ ಸೂರೆಗೊಂಡರು. ಅಕಾಡೆಮಿಯ ಅಧ್ಯಕ್ಷ ಡೇವಿಡ್ ಹಾಗೂ ಕಲಾವಿದರನ್ನು ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಅಭಿನಂದಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಸಿದ್ದಗಂಗಾ ಶ್ರೀ ಸೇವಾ ಸಮಿತಿ ಅಧ್ಯಕ್ಷ ಎಂಆರ್ ಮಂಜುನಾಥ್, ನಗರಸಭೆ ಮಾಜಿ ಸದಸ್ಯೆ ಕೆ ವಿದ್ಯಾ ಮಂಜುನಾಥ್, ಅನನ್ಯ ಟ್ರಸ್ಟ್ ಅಧ್ಯಕ್ಷೆ ಬಿಎಸ್ ಅನುಪಮಾ, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್, ಕವಿ ದೋಚಿಗೌಡ, ಕಟ್ಟಿ ಕೃಷ್ಣಸ್ವಾಮಿ, ಸಿಎಂ ದ್ಯಾವಪ್ಪ, ಶಂಕರಲಿಂಗೇಗೌಡ, ಶಿವರುದ್ರಪ್ಪ, ಮಲ್ಲಿಕಾರ್ಜುನಯ್ಯ, ಎಂಎಲ್ ಬಸವೇಗೌಡ ಮತ್ತಿತರರು ಹಾಜರಿದ್ದರು. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ
ದಾಸೋಹ ಹುಣ್ಣಿಮೆ. ನಾವು ಪ್ರತಿ ಹುಣ್ಣಿಮೆಯಲ್ಲಿ ದಾಸೋಹ ಹುಣ್ಣಿಮೆ ಅನ್ನುವಂತಹ ಒಂದು ಪ್ರಸಾದವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದಂತಹ ಮಹಾನ್ ಮಾನವತಾವಾದಿ. ಕಾಯಕ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಅನ್ನೋದು ಶರಣರ ಆಶಯವಾಗಿತ್ತು. ಹಾಗಾಗಿ ಕಾಯಕ ತತ್ವಕ್ಕೆ ಬಸವಣ್ಣನವರು ಕಾಯಕದಲ್ಲೇ ಕೈಲಾಸವನ್ನು ಕಾಣಬೇಕು ಅನ್ನುವಂತಹ ಒಂದು ಬಹುದೊಡ್ಡ ದಿವ್ಯ ಮಂತ್ರವನ್ನು ಪ್ರಪಂಚಕ್ಕೆ ಮೊದಲನೇದಾಗಿ ಸಾರಿದಂತಹ ಬಹುದೊಡ್ಡ ಪ್ರವಾದಿ. ಮತ್ತು ಕಾಯಕ ಆದಮೇಲೆ ದಾಸೋಹ. ಈ ದಾಸೋಹ ಅಂತಂದರೆ ದುಡಿದು ತಿನ್ನೋದನ್ನು ಹಂಚಿ ತಿನ್ನಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಬಸವಣ್ಣನವರು ಹಾಕೊಟ್ರು. ಅದೇ ಹಾದಿಯಲ್ಲಿ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು 111 ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಬಸವಣ್ಣನವರು ಹಾಕೊಟ್ಟಂತಹ ಕಾಯಕ ಮತ್ತು ದಾಸೋಹ ತತ್ವವನ್ನು 111 ವರ್ಷಗಳ ಕಾಲ ಈ ಪ್ರಪಂಚದಲ್ಲಿ ಸಾರಿ ಹೋದಂಥವರು. ಇವತ್ತು ನಾವು 12ನೇ ಶತಮಾನದ ಬಹುದೊಡ್ಡ ಶರಣರಾದಂತಹ ಹಡಪದ ಅಪ್ಪಣ್ಣನವರ ಜಯಂತಿ ಮತ್ತು ಸಿದ್ಧಗಂಗೆಯ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳ 66ನೇ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಆಗಮಿಸಿರುವಂತಹ ಪುಟ್ಟರಾಜು ಹೊನ್ನಾವರ ಅವರು ಅಪಾರ ಸಂಖ್ಯೆಯಲ್ಲಿ ಸಮಾಜ ಸೇವೆಯನ್ನು ಸದ್ದುಗದ್ದಲವಿಲ್ಲದೆ ಅವರು ಅಂತಾರೆ ಎಲೆಮರೆಕಾಯಿ ಅಂತೆ ನಾವೇ ಬಲವಂತ ಮಾಡಿ ಅವ್ರಿಗೆ ಇದು ಪ್ರಥಮ ಪ್ರಶಸ್ತಿಯನ್ನು ಕಾಣಿಸ್ತದೆ ಅವ್ರ ಜೀವಮಾನದಲ್ಲಿ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡ್ತಾ ಇರುವಂತಹ ಕನ್ನಿಕಾ ಅವರು ಈ ಕಾರ್ಯಕ್ರಮಕ್ಕೆ ಸಂಗೀತದ ರಸದೌತಣ ಬಡಿಸುವಂತಹ ಒಂದು ಕಾಯಕದಲ್ಲಿ ನಾನು ಮುಂಚೂಣಿಯಲ್ಲಿ ಇದ್ದೀನಿ ಅಂತೇಳಿ ಒಪ್ಪಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಡೇವಿಡ್ ಅವರ ತಂಡ ಎಲ್ಲ ಸಂಗೀತದ ರಸದೌತಣವನ್ನು ಉಣಪಡಿಸಲು ಎಲ್ಲ ಗಾಯಕರಾಗಮಿಸಿದರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಸುಂದರವಾದ ಹಸಿರೀಕರಣದ ಕಾರಣರಾದಂತಹ MR ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಮಂಜಣ್ಣವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಇದೀಗ ನಮ್ಮ ಸಂಗೀತದ ರಸದೌತಣವನ್ನು ಏನು ಇಡೀ ವಿಶ್ವದಾದ್ಯಂತ ಅವರೇ ಆದಂಥ ಛಾಪನ್ನು ಮೂಡಿಸಿದಂಥ S ಜಾನಕಿ ಅಮ್ಮನವರ ಸಂಗೀತವನ್ನು ನಾವೆಲ್ಲ ಕೇಳುವಂತಹ ಸಮಯ. ಇದು ಭಾಷಣ ಮಾಡುವಂತಹ ಸಮಯ ಅಲ್ಲ, ಸಂಗೀತವನ್ನು ಆಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಏನು ಮಾತಾಡಬೇಕು ಹೇಳಿ ದಾಸೋಹ ನಡೀತಾ ಇದೆ. ಎರಡೇ ಮಾತಾಡ್ತೀವಿ. ಜಾನಕಮ್ಮ ಅವರು ವಾಯ್ಸ್ ಆಫ್ ಮೆಲೋಡಿ ಏಕ ವ್ಯಕ್ತಿ ಗಾಯನದಲ್ಲಿ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವಂಥವರು. ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡನ್ನು ಹಾಡಿರುವಂಥವರು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 14 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಅದೇ ರೀತಿ ಪಾಶ್ಚಿಮಾತ್ಯ ಭಾಷೆಗಳಲ್ಲಿ ಜರ್ಮನ್, ಸ್ಪೇನ್, ಜಪಾನಿ, ಫ್ರೆಂಚ್ ಎಷ್ಟೋ ಭಾಷೆಗಳಲ್ಲಿ ಅವರು ಇಂಗ್ಲೀಷ್ ಅದರಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ. ಇವತ್ತು ಅಂಥ ಗಾಯಕಿ ನಾವು ಕಳ್ಕೊಂಡಿದ್ದೀವಿ. ಅದು ಸರಸ್ವತ ರೂಪದಕ್ಕೆ ಜಗತ್ತಿಗೆ ಒಂದು ರೀತಿ ನಷ್ಟವೂ ಹೌದು. ಆದರೆ ಅವರು ಸ್ವರಗಳ ಮೂಲಕ ನಮ್ಮೊಂದಿಗೆ ಇನ್ನೂ ಇದ್ದಾರೆ. ಇಷ್ಟೇ ಹೇಳ್ತಾ ಇವತ್ತು ಗುರುಪೂರ್ಣಿಮೆ ಹೆಚ್ಚು ಮಾತಾಡಬೇಕಾಗಿತ್ತು. ಎಲ್ಲರೂ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ. ಗುರುಪೂರ್ಣಿಮೆ ಎಂದು ನಾವೆಲ್ಲ ನಮಗೆ ಬರೀ ಗುರುಗಳ ಶಿಕ್ಷಕರು ಸಂತರು ಇವುಗಳನ್ನೆಲ್ಲ ನೆನಪಿಸ್ಕೊಳ್ಳೋದಂತ ಅಲ್ಲ. ಗುರುಪೂರ್ಣಿಮೆಯಲ್ಲಿ ಕೆಲವೇ ನಮ್ಮ ಜೀವನದಲ್ಲಿ ಸಿಕ್ಕಂಥ ಸ್ನೇಹಿತರು, ನಮ್ಮ ಮಾರ್ಗದರ್ಶಕರು, ಶಿಕ್ಷಕರು, ತಂದೆ ತಾಯಿಗಳು, ನಮ್ಮ ಸಂಬಂಧಿಕರು, ನಮ್ಮ ಜೀವನದಲ್ಲಿ ಯಾರು ಮಾರ್ಗದರ್ಶನ ಕೊಡ್ತಾರೋ ಅವರೆಲ್ಲರೂ ಕೂಡ ನಮ್ಮ ಗುರುಗಳೇ. ವ್ಯಾಸ ಮುನಿಗಳ ಈ ಹುಟ್ಟುಹಬ್ಬದಂದು ಈ ಆಷಾಢ ಮಾಸ ಶುಕ್ಲ ಪಕ್ಷದಂದು ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಬುದ್ಧ ಕೂಡ ಪ್ರಪ್ರಥಮ ಬಾರಿಗೆ ತಮ್ಮ ಬೋಧನೆಯನ್ನು ಸಾರನಾಥದಲ್ಲಿ ಪ್ರಪ್ರಥಮವಾಗಿ ಅವರು ಬೌದ್ಧ ಧರ್ಮವನ್ನು ಅವರು ಸಾಧನೆಗೆ ಹೋಗ್ತಾರೆ. ಇನ್ನೊಂದು ಅಂತಂದರೆ ಶಿವಯೋಗಿ 3 ದಂತಕಥೆಗಳಿವೆ. ಶಿವ ತಾನು ಹಿಮಾಲಯದಲ್ಲಿ ತಪಸ್ಸಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಮುನಿಗಳು ಅವರನ್ನು ಹಿಮಾಲಯಕ್ಕೆ ನೋಡಬೇಕು ಅಂತ ಹೋಗ್ತಾರೆ. ಆಗ
ಸಾವಿರಾರು ಋಷಿಮುನಿಗಳು ಹೋಗುವಂಥ ಸಂದರ್ಭದಲ್ಲಿ 7 ಋಷಿಮುನಿಗಳು ಕೂಡ ಅವನ ತಲುಪಲಿಕ್ಕೆ ಸಾಧ್ಯ. ಅವರಿಗೆ ತನ್ನ ಯೋಗವನ್ನ, ಜ್ಞಾನವನ್ನ ಶಿವ ಅವರಿಗೆ ಕರುಣಿಸ್ತಾನೆ. ಆ ಸಂದರ್ಭವನ್ನು ಕೂಡ ನಾವು ಗುರು ಪೂರ್ಣಿಮೆ ಅನ್ನಾಗಿ ಆಚರಿಸ್ತೇವೆ. ಗುರು ಕತ್ತಲಿಂದ ಜ್ಞಾನದ ಕಡೆ ಕೊಡುವಂಥದ್ದು. ಬರೀ ಅಕ್ಷರಾಭ್ಯಾಸ ಅಲ್ಲ, ಮತ್ತೆ ಗುರುಗಳು ಬರೀ ಅಕ್ಷರಾಭ್ಯಾಸ ಅಂದರೆ ಸಂಸ್ಕಾರವನ್ನು ಕೊಡ್ತಾರೆ. ಗುರುಗಳು ವಿದ್ಯಾವಂತರನ್ನು ಮಾಡುವುದಿಲ್ಲ, ಅವರು ಇಡೀ ಜೀವನವನ್ನು ಬೆಳಗುವಂತಹ ಕೆಲಸವನ್ನು ಮಾಡುವಂಥ ಎಲ್ಲ ಗುರುಗಳಿಗೂ, ಮತ್ತು ನನ್ನ ಜೀವನದಲ್ಲಿ ಬಂದು ಹೋದಂತಹ ಗುರುಗಳು, ನನ್ನ ಮಾರ್ಗದರ್ಶಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತಾ ಇಷ್ಟು ಮಾತುಗಳನ್ನು ಮಾತನಾಡ್ತೀನಿ.